ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಡಾಕ್ಟರ್ ಗಗನ್ ಮೀಡಿಯಾಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಆಯುರ್ವೇದ ವಿಜ್ಞಾನವು ಒಂದು ಆರೋಗ್ಯಪೂರ್ಣ ಜೀವನ ಶೈಲಿ, ಋತುಚರ್ಯ, ದಿನಚರ್ಯ, ಈ ರೀತಿಯಾಗಿ ಋತುಗಳ ಅನುಸಾರವಾಗಿ ನಮ್ಮ ವೈಯಕ್ತಿಕ ಪ್ರಕೃತಿಯ ಅನುಸಾರವಾಗಿ ಜೀವನವನ್ನು ಅನುಭವಿಸ್ತಕ್ಕಂಥದ್ದು, ಜೀವನವನ್ನು ನಡೆಸ್ತಕ್ಕಂಥದ್ದೇ ಆಯುರ್ವೇದ ವಿಜ್ಞಾನ. ಈ ಒಂದು ಜೀವನ ಶೈಲಿಯಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳು, ಆಹಾರದಲ್ಲಿ ಆಗಿರ್ಬೋದು, ದಿನನಿತ್ಯದ ಜೀವನದಲ್ಲಿ ಆಗಿರ್ಬೋದು, ಆಗ್ತಕ್ಕಂತಹ ವೈಪರೀತ್ಯಗಳೇ ನಮ್ಮ ರೋಗಕ್ಕೆ ಕಾರಣ. ಅಂಥದ್ದೇ ಒಂದು ವಿಶಿಷ್ಟವಾದಂತಹ ಒಂದು ಕೇಸ್ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಹತ್ರ ಸುಮಾರು ಒಂದು 50ರಿಂದ 55 ವಯಸ್ಸಿನ ಒಬ್ಬರು ಮಹಿಳೆ ನಮ್ಮ ಹತ್ರ ಬಂದಿದ್ದರು. ತೀವ್ರ ತರನಾದಂತಹ ಎಡಗಾಲಿನ ಸೆಳೆತ, ನರಗಳ ಸೆಳೆತ, ಸಿಯಾಟಿಕಾ ಅಂತೇಳಿ ನಾವು ಅದನ್ನು ಕರಿತೀವಿ. ಹಲವಾರು ಪೇನ್ ಕಿಲ್ಲರ್ಗಳನ್ನ ತೆಗೆದುಕೊಂಡರೂ ಸಹಿತ, ಹಲವಾರು ಚಿಕಿತ್ಸೆಗಳ ನಂತರ ಸಹಿತ ಅದು ಕಡಿಮೆ ಆಗಿರಲಿಲ್ಲ. ಕಾಲು ಜಗ್ಗುವಂಥದ್ದು, ನರಗಳ ಸೆಳೆತ ಕಮ್ಮಿ ಆಗಿರಲಿಲ್ಲ. ಬಹುಶಃ ಅದೊಂದು ಸರ್ಜಿಕಲ್ ಕೇಸ್ ಆಗಿರಬಹುದು ಅಂಥೇಳಿ ಒಂದು ಅಂದಾಜು. ಅವರು ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಆಯುರ್ವೇದ ಚಿಕಿತ್ಸೆಯನ್ನು ಮತ್ತು ಆಹಾರ ಪದ್ಧತಿಯನ್ನು ಹೇಳುವಂಥದ್ದು. ಆ ಒಂದು ಆಯುರ್ವೇದ ಚಿಕಿತ್ಸೆ ಮತ್ತು ಆಹಾರ ಪದ್ಧತಿಯನ್ನು ಅವರು ಚಾಚು ತಪ್ಪದೆ ಪಾಲಿಸಿದಾಗ ಮತ್ತೆ ಇವತ್ತು ಫಾಲೋಅಪಿಗೆ ಬಂದಿರತಕ್ಕಂಥದ್ದು, ಫಾಲೋಅಪಿಗೆಲ್ಲ ಬೇರೆಯವರ ಸಂಬಂಧಿಕರನ್ನೊಬ್ಬರನ್ನ ಕರೆದುಕೊಂಡು ಬಂದಿರತಕ್ಕಂಥದ್ದು. ಈಗ ಕಾಲಿನ ಸೆಳೆತ ಸಂಪೂರ್ಣವಾಗಿ ಗುಣಮುಖವಾಗಿರ್ತಕ್ಕಂಥದ್ದು ಮತ್ತು ತಮ್ಮ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಇರುವಂಥದ್ದು. ಅವರ ಬಾಯಲ್ಲಿ ಅವರ ಅನುಭವವನ್ನು ನಾವು ಇವತ್ತು ಕೇಳೋಣ ಬನ್ನಿ. ಈಗ 10 ತಿಂಗಳಿಂದ ಬಂದಿದ್ರೆ ನೀವು ಏನು ತ್ರಾಸಿತ್ತು ಅವಾಗ ನೀವು ಬಂದಾಗ? ನನಗೆ ಕಾಲು ಹಿಡಿದಿತ್ತು, ಅಡ್ಡಾಡಕ್ಕೆ ಹಾಕಿದಿಲ್ರಿ? ಸಂಡಾಸ್ ಕುಂದಿರ್ಲಿಲ್ಲ, ಕಾಲ್ ಮಾಡಿರ್ಲಿಲ್ಲ, ಏನೋ ಎಷ್ಟು ದಿವಸ ಆಗಿತ್ರಿ ಹಾಗೆ? ಆಗದು 8-10 ದಿವಸ ಆಗಿತ್ರಿ. ಇಲ್ಲಿ ನಮ್ಮ ಕಡೆ ಬರೋ ಮುಂದೂ ನಾನು ನಡ್ಕೋತ ಬಂದಿರ್ರಿ, ಗಾಡಿ ಮೇಲೆ ತೊಗೊಂಡು. ಎಷ್ಟು ದಿವಸ ತೊಗೊಂಡ್ರಿ ಟ್ರೀಟ್ಮೆಂಟ್? ಅವು ಎಷ್ಟು ಗುಳಿಗೆ ಕೊಟ್ಟಿದ್ರು? 10 ದಿವಸ ಕೊಟ್ಟಿದ್ದೀವಿ ನಾವು. 6 ದಿನ ತೊಗೊಂಡ್ರಿ, ಮತ್ತೆ ಬಂದೇನ್ರಿ, ಆರಾಮ್ನ ಆತ್ ನನಗೆ. ವಜ್ಜೆ ಅದ ನೆಗಡಿದ್ರಿ? ಏನು ತ್ರಾಸ ಆಗಿದ್ರಿ? ಏನಿಲ್ರಿ, ನಾ ಏನು ವಜ್ಜೆ ಅದು ಬಳೆ ಹಿಡಿಸ್ತಿದ್ದಿಲ್ರಿ. ವಜ್ಜೆ ಒಮ್ಮಿನೊಮ್ಮೆ ಹಿಡಿದಿತ್ತನ್ರಿ ಕಾಲ? ಒಮ್ಮಿಗೆ ಹಿಡಿದಿತ್ರಿ. ಅದು ಅಡ್ಡಾಡಕ್ ಸಹಿತ ಬರ್ಲಾರ್ದಷ್ಟು ತ್ರಾಸ, ಒಟ್ಟು ತ್ರಾಸ ಅಷ್ಟೆ. ಈಗಂತೂ ಆರಾಮ ಐತ್ರಲ್ಲ? ಈಗ ಆರಾಮ. ಹೊಳೆ ಬರಲೇ ಇಲ್ಲ ಆತಲ್ರ ಮರ. ಪತ್ತೆ ಕರೆಕ್ಟ್, ಊಟದ್ದು ಕರೆಕ್ಟ್ ಮಾಡ್ರಿ. ಭಾಳ ಮಾಡೇನ್ರಿ ನಾ. ಚಲೋ. ಏನು ಹೇಳ್ರಿ ನಮ್ಮೆ? ಈಗ ನಾ ಈಗ ಮನ್ಕೊಂಡಿಲ್ರಿ, ಹಿಂಗ ಆಚೆ ಕಡೆ ಹಿಂಗ ಹೊಳಬೇಕಂದ್ರೆ ಬರ್ತಿದ್ದಿಲ್ಲ ನನಗೆ. ಅಷ್ಟು ತ್ರಾಸ ಆಕೈತಿ, ಭಾಳ ಕೆಟ್ಟ ಅನಿಸ್ತೈತ್ರಿ. ಈಗ ಮತ್ತೆಲ್ಲ ಕೆಲಸ ಅದು ಮಾಡ್ತೀರಿ? ಈಗ ಹೋದಂಗ ಕೆಲಸ ಮಾಡ್ತೇನ್ರಿ. ಈಗ ಹೋಗ್ಯಾನ ಬಾಂಡಿ ಎಲ್ಲ ಮಾಡ್ತೇನ್ರಿ. ಕುಂತು ಮಾಡಿದ್ರೆ ಏನು ತೊಂದರೆ ಇಲ್ರಿ? ಏನಿಲ್ರಿ, ಕುಂತು ಮಾಡಿದ್ರು ಎಲ್ಲ ಅಡ್ಡಾಡ್ತಾನೆ. ಅದೇ ಥರನಾಗಿ ಇನ್ನೊಬ್ಬರು ಸುಮಾರು 65 ವರ್ಷದ ವೃದ್ಧರು, ಅವರಿಗೂ ಸಹಿತ ಈ ಸಿಯಾಟಿಕಾ ಸಮಸ್ಯೆಯಿಂದ ನಡಿಲಿಕ್ಕೂ ಸಹಿತ ಸಾಧ್ಯ ಆಗ್ತಿರಲಿಲ್ಲ, ಚಪ್ಪಲನ್ನು ಹಾಕಿಕೊಳ್ಳಲಿಕ್ಕೂ ಸಹಿತ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ಸಹಿತ ನಮ್ಮ ಚಿಕಿತ್ಸೆಯಿಂದ ಗುಣಮುಖರಾಗ್ತಾ ಇದ್ದಾರೆ. ಬನ್ನಿ ಅವರ ಅನುಭವವನ್ನು ತಿಳಿದುಕೊಂಡು ಬರೋಣ. ಹೆಂಗಾಗಿದ್ದು ತೋರಿಸ್ರಿ? ಹಿಂಗಾಗ್ಬಿಡ್ತಾರೆ, ಹಿಂಗಾಗ್ಬಿಡ್ತಿದ್ರು. ಓಪನ್ ಹಾಕಿದ್ದಿಲ್ಲನ್ರಿ? ತಾವು ಹಾಕಿದಿಲ್ರಿ, ನಾವಾಗಲಿಕ್ಕೆ ಜಗ್ಗಿದಾಗ ಈಗ ಓಪನ್ ಆಗೋದ್ರಿ. ಈಗ ಮಾಡಿ ತೋರಿಸ್ರಿ. ಈಗ ಬಿಡ್ರಿ, ಚಪ್ಪಲ್ ಹಾಕೊಳಕ್ ಬರ್ತಿದ್ರಲ್ರಿ? ಬರ್ತಿದ್ದಿಲ್ರಿ. ಈಗ ರೀ? ಈಗ ಹಾಕೋತನ್ರಿ. ಈಗ ಹಿಂಗೆ ಬಟ್ಟೆ ಹಿಂಗೆ ಮಾಡಿ ಹಾಕೊಳಕ್ ಬರ್ತಿರ್ಲಿಲ್ರಿ? ಅದ ಬರ್ತಿದ್ದಿಲ್ರಿ ಸರ್. ಅಡ್ಡಾಡಕ್ಕೆ ಬರ್ತೈತ್ರಿ? ಈಗ ಬರ್ತೈತ್ರಿ ಸರ್. ಅಡ್ಡಾಡ್ರಿ, ಒಂದ ನಿಮಿಷ ಅಡ್ಡಾಡ್ರಿ.